ಸರ್ಕಾರಿ ಶಾಲೆ ಬಗ್ಗೆ ಪೋಷಕರು ಮಕ್ಕಳಲ್ಲಿ ಕೀಳರಿಮೆ ಬೇಡ. ಮಾಜಿ ಶಾಸಕ ಮಸಾಲ ಜಯರಾಂ ಗುಬ್ಬಿಯಲ್ಲಿ ಕರೆ. ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಇಂದು ಮಹತ್ತರ ಸಾಧನೆಯನ್ನ ಮಾಡಿದ್ದಾರೆ ಹಾಗೂ ಉನ್ನತ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ವ. ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಯಂತ ಮಕ್ಕಳಾಗ್ಲಿ ಪೋಷಕರಾಗ್ಲಿ ಕೀಳರಿಮೆ ಬೆಳೆಸಿಕೊಳ್ಬೇಡಿ ಎಂದು ತುರುವೇಕೆರೆ ಕ್ಷೇತ್ರದ ಮಾಜಿ ಶಾಸಕ ಮಸಾಲ ಜಯರಾಂ ಗುಬ್ಬಿಯಲ್ಲಿ ತಿಳಿಸಿದ್ರು. ತಾಲೂಕಿನ ಸಿಎಸ್ಪುರ ಹೋಬಳಿಯ ಚಿಕ್ಕಚಿಂಗಾವಿ ಗ್ರಾಮದಲ್ಲಿ ರೈತ ಸಿಕೆ ಪ್ರಕಾಶ್ ನಿರ್ಮಿಸಿಕೊಟ್ಟಿರುವ ನೂತನ ಸರ್ಕಾರಿ ಶಾಲೆಯ ಕಟ್ಟಡ ಉದ್ಘಾಟಿಸಿ ಮಾತನಾಡಿದರು. ಪೋಷಕರು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಮಾರು ಹೋಗದೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕು. ಆ ಮೂಲಕ ಶಾಲೆಗಳನ್ನ ಉಳಿಸುವ ಕೆಲಸ ಮಾಡಬೇಕು. ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿಯೇ ವ್ಯಾಸಂಗ ಮಾಡಿದ್ವ. ಇಂದು 1,000 ಜನರಿಗೆ ಉದ್ಯೋಗವನ್ನ ನೀಡಿದ್ದೇನೆ. ಗ್ರಾಮೀಣ ಸರ್ಕಾರಿ ಶಾಲೆಯನ್ನ ಉಳಿಸುವ ನಿಟ್ಟಿನಲ್ಲಿ ರೈತ ಸಿಕೆ ಪ್ರಕಾಶ್ ಅವರು ಶಾಲೆಯನ್ನ ಕಟ್ಟಿಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ದಾಖಲಾತಿಯೂ ಹೆಚ್ಚಾಗಿದೆ. ಇಂತಹ ಮಹತ್ತರ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಬೇಕು. ಇನ್ನು ನಾನು ಕೂಡ ಈ ಶಾಲೆಗೆ ಅಕ್ಷರ ದಾಸೋಹ ಕಟ್ಟಡವನ್ನ ನಿರ್ಮಿಸಿ ಕೊಡ್ತೇನೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಮೌನಳ್ಳಿ ಶಾಲೆಯಲ್ಲಿ ಓದ್ದೆ ಅಂದ್ಬಿಟ್ಟು ನಾನು ಎಲ್ಲೂ ನನ್ಗೆ ಅಲ್ಲಿ ನಮ್ಮ ಬಡವ ಮಗ, ನಮ್ಮ ಪಟೇಲ ಮಗ, ನನ್ನ ರೈತರ ಮಗ ಅಂತ ನಾನು ಎಲ್ಲ ಕೀಳರಿಮೆ ಬರಲಿಲ್ಲ. ಇವತ್ತು ಅಷ್ಟೇ ಮಕ್ಕಳೇ ನಾವೆಲ್ಲ ಇಲ್ಲಿ ಓದ್ತೀನಿ ಅಂತಲ್ಲ. ಇಲ್ಲಿ ಓದೋರು ಅಬ್ದುಲ್ ಕಲಾಂ ಓದಿದಲ್ಲಿ ಅವರು ಸರ್ಕಾರಿ ಸ್ಕೂಲಲ್ಲಿ ಓದೋರು, ಓದರೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಸರ್ಕಾರಿ ಸ್ಕೂಲಲ್ಲಿ ಓದಿವತ್ತು 1,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ. 1,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ. ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಸುಮಾರು 75 ದೇಶ ನೋಡಿದ್ದೀನಿ. 75 ದೇಶ ನೋಡಿದ್ದೀನಿ. ಇವತ್ತು ಸುಮಾರು 20 ದೇಶದಲ್ಲಿ ನಾನು ಮಾಡ್ತಿರ್ತಕ್ಕಂಥ ಪದಾರ್ಥಗಳು ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ. ನಾನು ಇವತ್ತು ನಾನು ಮಾವನಹಳ್ಳಿ ಸ್ಕೂಲಲ್ಲಿ ಓದೋನು, ಅಂಕಲಗಪ್ಪದಲ್ಲಿ ಇರ್ತಕ್ಕಂಥ ಏನು ದೇವಸ್ಥಾನ ಓದಂತರು, ಏನು ಮಾವನಹಳ್ಳಿನಲ್ಲಿ ಇರ್ತಕ್ಕಂಥ ಪಡ್ಡದಮ್ಮ ಗುಡಿ ದೇವಸ್ಥಾನದಲ್ಲಿ ಮಂಟಪದಲ್ಲಿ ಓದಂತ. ಇವತ್ತು ನಿಮ್ಗೆ ಯಾರಿಗೋಸ್ಕರ ಇವತ್ತು ನಮ್ಮಪ್ಪ ರೈತ, ನಮ್ಮಪ್ಪ ಚಡ್ಡಿ ಹಾಕತ್ತಾನೆ, ನಮ್ಮಮ್ಮ ದನ ಮೇಯಿಸ್ತಾಳೆ, ಅವೆಲ್ಲ ಬರಬೇಡ್ದು ನಿಮ್ಗೆ. ಇವತ್ತು ಇಡೀ ದೇಶದಲ್ಲಿ ಹಳ್ಳಿಯಿಂದ ಓದಂತ ಮಕ್ಕಳುಗಳು ಇವತ್ತು ಉನ್ನತ ವಿದ್ಯಾಭ್ಯಾಸ ಪಡೆದಿರ್ತದ್ದು ಅಮೆರಿಕದಲ್ಲಿರೋದು ತಿಳ್ಕೊಂಬಿಡಿ. ನೀವು ಯಾವತ್ತು ಅಷ್ಟೇ ನೀವು ನಿಮ್ಮ ಛಲ, ನಿಮ್ಮ ಮಠ, ನಿಮ್ಮ ಗುರಿ, ನಿಮ್ಮ ತಂದೆ ತಾಯಿ ಕೊಟ್ಟಂತ ಗುರುಗಳು ಏನ್ ತೋರ್ಸಂತ ಮಾರ್ಗನ ಅನುಸರಿಸ್ಕೊಂಡೋಗಿ ಇವತ್ತೆಲ್ಲರೂ ಒಂದು ದಾರಿ ಆಗ್ತೀರಿ. ಇವತ್ತು ನಮ್ ಕಡೆ ಇವತ್ತು ಬಡತನ ಇಲ್ಲ. ನಮ್ ಅನ್ಕೋತೀವಿ ಬಡತನ ಇದೆ ಅಂತ ಹೇಳಿ. ಇವತ್ತು ಯಾರ ಮನೆ ಸೂಜಿ ದಾರ ಇದೆ ಹೇಳಿ ನೋಡೋಣ. ಯಾರ ಮನೆ ಸೂಜಿ ದಾರ ಇದೆ? ಮಕ್ಕಳುಗಳು ಸಹಿತ ಎಜುಕೇಶನ್ ಆಗ್ತಾ ಇದ್ದಾರೆ. ಎಲ್ಲರೂ ಇರ್ತಕ್ಕಂಥ ಪೋಷಕರು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನೀವು ಯಾವ್ದೋ ಅಲ್ಲೆಲ್ಲೋ ತುಮಕೂರು ಸ್ಕೂಲು, ಬೆಂಗಳೂರು ಸ್ಕೂಲ್ ನೋಡಬೇಡಿ. ಇಲ್ಲೂ ಅದಕ್ಕಿಂತ ಚೆನ್ನಾಗಿ ಎಜುಕೇಶನ್ ಕೊಡುವಂತವ್ರು, ಅದಕ್ಕಿಂತ ಗುಣಮಟ್ಟದ ಒಂದು ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಶಿಕ್ಷಕರಿದ್ದಾರೆ. ಇವತ್ತು ಜಾಸ್ತಿ ತಿಳ್ಕೊಂಡಿದ್ದಾರೆ. ಅವರು 90% ಮನೇಲಿಗಿಂತ ಮಕ್ಕಳುಗಳು ಎಜುಕೇಶನ್ ಕೊಡ, ಅವ್ರ ಮಕ್ಕಳುಗಳು ಏನಾದ್ರೆ ಪರವಾಗಿಲ್ಲ ಸಾಯಂಕಾಲ ಓದ್ಕೋತಾರೆ ಅಂತ ಹೇಳಿ ಇಲ್ಲಿ ಫಸ್ಟ್ ನಿಮ್ಮನ್ನ ಎಜುಕೇಟೆಡ್ ಮಾಡಬೇಕು, ನಿಮ್ಮ ಗುರಿ ಮುಡಿಸ್ತಾ ಇದ್ದಾರೆ. ಅದರಿಂದ ಪೋಷಕ ಮಿತ್ರಗಳು ದಯವಿಟ್ಟು ಯಾವುದೇ ಕಾರಣಕ್ಕೂ ಇರ್ತಕ್ಕಂಥ ಸ್ಕೂಲ್ಗಳ ಮುಚ್ಚಕ್ಕೆ ವ್ಯವಸ್ಥೆ ಮಾಡಬಾರ್ದು. ನಿಮ್ಮ ಸ್ಕೂಲಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದ ಯಾವ ಊರಲ್ಲಿದ್ರೂ ಸರಿ ಪಾಳ್ಯದಲ್ಲಿ ತಂದ್ಬಿಟ್ಟು ಈ ಸ್ಕೂಲಿಗೆ ಸೇರಿಸಿ, ಇಲ್ಲಾಂದ್ರೆ 2-3 ಜನ ಮಕ್ಕಳುಗಳಿದ್ರೆ ಆ ಶಿಕ್ಷಕರು ಇರ್ತಕ್ಕಂಥ ಏನು ಆಫೀಸರ್ಗಳು ಸಹಿತ ಅಲ್ಲಿ ಅವ್ರಿಗೆ ಕೇಳ್ತಾರೆ, ಯಾಕೆ 3 ಜನ ಇದ್ದಾರೆ, ಅವ್ರ ಇನ್ನೊಂದು ಸ್ಕೂಲ್ಗೆ ಮರ್ಜ್ ಮಾಡಿ ಅಲ್ಲಿ ಕಳಿಸಿ ಅಲ್ಲಿ ಸೇರಿಸಿದ್ದ. ಆ ಒಂದು ದೃಷ್ಟಿಯಿಂದ ಪ್ರಕಾಶ್ ಇವತ್ತು ನಮ್ಮೂರಲ್ಲಿ ಸ್ಕೂಲ್ ಹೊಂಟೋಗುತ್ತೆ ಅಂತ ಹೇಳಿ ಸ್ಕೂಲ್ ಕಟ್ಸಿ ಇವತ್ತು 23 ಜನಸಂಖ್ಯೆ ಮಾಡಿ ಮಕ್ಕಳುಗಳನ್ನ ಮಾಡಿ ಸೇರಿಸಿ ಇವತ್ತು ಇಲ್ಲೇ ಇರಬೇಕು, ನಾನೋದಿ ಸ್ಕೂಲು, ನಮ್ಮೂರು ಸ್ಕೂಲ್ ಅಂತ ಹೇಳಿ ಇಷ್ಟು ಪ್ರಯತ್ನ ಪಟ್ಟು ಸ್ಕೂಲ್ ಕಟ್ಟಿದ್ದಾರೆ. ಈ ಊರಿನ ಎಲ್ಲ ಗ್ರಾಮ ಸಹಿತ ಇನ್ನೂ ಸಹಿತ ಅವ್ರಿಗೆ ಕೈ ಜೋಡಿಸಿ ಇವತ್ತೇನು ನಾನು ಒಂದು ಸ್ಕೂಲ್ಗೆ ಏನು ಡೆಸ್ಕು ಮತ್ತೆ ಏನೇನು ಬೇಕು ಅದು ಅನ್ನೂ ಸಹಿತ ನಾನು ಕೊಡೋಕ್ಕೆ ಇವತ್ತು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಡೆಸ್ಕು, ಚೇರು, ಮಗುಗೆ ಮಕ್ಕಳಿಗೆ ಮತ್ತೆ ಟೀಚರ್ಗೆ ಏನೇನು ಕೊಡಬೇಕು ಅಂತ ಪ್ರಕಾಶ್ ಹೇಳಿದ್ರೆ ನಾನು ಒಂದು 2 ದಿವಸನೇ ಕಳಿಸ್ಕೊಡ್ತಿದ್ದೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿದ್ದಗಂಗಾ ಮಠದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಭಾಗವಹಿಸಿದ್ರು. ನಂತರ ಶಾಲಾ ಆವರಣದಲ್ಲಿ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು.
ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು, ಬಿಒ ನಟರಾಜ, ಎಚ್ ಲೇಪಾಕ್ಷಪ್ಪ, ವೆಂಕಟೇಗೌಡ, ಸಿಕೆ ಪ್ರಕಾಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೀನಾಕ್ಷಿ ಗೋವಿಂದರಾಜು, ಹನುಮಂತರಾಯಪ್ಪ, ಜಗದೀಶ್, ಅಶ್ವತ್ತೇಗೌಡ, ವೇದಾವತಿ ಹಾಗೂ ಶಿಕ್ಷಕರು, ವಿದ್ಯಾರ್ಥಿಗಳು, ಗ್ರಾಮಸ್ಥರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.